ಶಾಂತಮ್ಮ. ಓಯ್ ಶಾಂತಮ್ಮ. ಯಾಕೆ ಶಾಂತಮ್ಮ? ಯಾಕೆ ಶಾಂತಮ್ಮ? ಎಗ್ ರೈಸ್ ಅಂಗಡಿ ತಗ ಬರ್ಲೇ ಇಲ್ವಲ್ಲ? ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ. ನಾನು ಇದೇನಾಯ್ತಪ್ಪ ಈ ಹುಡುಗಿಗೆ ಅಂತ ಹೇಳ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ಟೆ. ಯಾಕಮ್ಮಿ, ಏನಾರ ಬೇಜಾರ್ ಗೀಜಾರ ಆಯ್ತಾ ಏನು? ನಾನು ನಿಂದೇನಾರ ಬೇಜಾರಾಗಿದ್ರೆ ನನ್ನ ತಾಗಿ ಹೇಳ್ಬೇಕು ತಾನೆ. ಆಕ ಇಂಥ ಇಸ್ಯುಕ್ಕೆ ಬೇಜಾರಾಯ್ತು ಕಣಕ ನಂಗೆ ಅಂತ ಹೇಳ್ಬಿಟ್ಟು, ಏನಾರ ಬೇಜಾರಾಗಿದ್ರೆ ಹೇಳು ಇಂಥ ಇಸ್ಯುಕ್ಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕ ಆಯ್ತೀನಿ. ಅದು ಬಿಟ್ಬಿಟ್ಟು ಅಂಗಡಿ ಮಂತಕ್ಕೆ ಬರ್ದಿದ್ದಂಗೆ ಹಿಂಗೆ ಕುಂತ್ಕೊಬಿಟ್ರೆ ಹೆಂಗೆ ಹೇಳಮ್ಮಿ? ಇವತ್ತಾಗಲೇ ಜನ ಸ್ಯಾನೆ ಆಗೋಗ್ಬಿಟ್ಟವ್ರಿ. ನೆನ್ನೆ ಹೊಸಿ ಕಮ್ಮಿ ಇತ್ತು ಬಿಸ್ನೆಸ್ಸು, ಇವತ್ತು ಸ್ಯಾನೆ ಆಗೋಗ್ಬಿಟ್ಟೈತಿ. ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ ಹೇಳು? ಅಕ್ಕ, ನಾನು ಅದು ಕುಂತ್ಕೊಂಡಿಲ್ಲ. ಆ ಮಮತಿ ಅಳಿಯ ಬರ್ಲಿ ತೇಜನ್ ಗಂಡ, ಬರಲಿ ಅಂತ ಕುಂತ್ಕೊಂಡಿವ್ನಿ. ಬಂದ ತಕ್ಷಣ ಮನೆಯಿಂದ ಈಚೆ ಕಡೆ ಕಟ್ಬಿಟ್ಟು, ನೀನು ಇರಬೇಡ ಕಣಪ್ಪ ನಮ್ಮ ಮನೆಯಾಗೆ ವಾಂಟ ಬಿಡು ಅಂತ ಹೇಳ್ಬಿಟ್ಟು ಉಗು ತಟ್ಬಿಟ್ಟು ಮನೆಯಿಂದ ಬರಣಿ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಇನ್ನೇನು ಬರ್ತಾರಲ್ಲ, ಎಲ್ಗೋ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಲ್ಲ ಬರ್ತಾರೆ. ಬಂದ ತಕ್ಷಣ ಹೇಳ್ಬಿಟ್ಟೆ ಬರಬೇಕು ಅಂತ ಸುಮ್ಕಿವ್ನಿ. ಆಕ ನನ್ನ ಕೈಲಿ ಆಗಕ್ಕಿಲ್ಲ ಕಣಕ, ಮರುವ ದಿನಾಗ ಬಾಳ್ತಿರೋಳು ಕಣಕ ನಾನು. ಅಂತವಳು ಹಿಂಗೆಲ್ಲ ಕೆಟ್ಟ ಮಾತುಗಳೆಲ್ಲ ಅನ್ನಿಸ್ಕೋಬೇಕು ಅಂತಂದರೆ ನನಗೆ ಆಯ್ತದೆ ಕಣಕ. ನಿಂಗೆ ಹೇಳು ನೀನು, ಆಯ್ತದ ನನಗೆ ಹಂಗೆಲ್ಲ ಕೆಟ್ಟ ಮಾತುಗಳೆಲ್ಲ ಕೇಳಿಸ್ಕೊಂಡೇನೆ ನಾನು. ಹೇಳು, ನಂಗೆ ಹಂಗೆಲ್ಲ ಕೆಟ್ಟದಾಗ ಕೇಳಿಸ್ಕೊಳಕ್ಕೆ ಇಷ್ಟನೂ ಇಲ್ಲ. ನಾನಂತ ಕೆಟ್ಟ ಕೆಲಸ ಮಾಡೋಳು ಅಲ್ಲ. ನಾನು ಯಾಕೆ ಕೆಟ್ಟದಾಗೆಲ್ಲ ಕೇಳಿಸ್ಕೊಳ್ಳಿ? ನಾನು ಇಲ್ಲ ಕಣಕ, ಹೇಳ್ಬಿಡ್ತೀನಿ ನಾನು. ನಿನ್ನ ಮ್ಯಾಲ ಮನೆಗಿರ್ಬೇಡ, ನಿನ್ನ ಮಗನು ನಾನು ನೋಡ್ಕೊಳ್ಳೋದಿಲ್ಲ, ಹೆಂಗನ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳ್ಬಿಡ್ತೀನಿ. ಒಳ್ಳೇದು ಮಾಡಕ್ಕೆ ಹೋದ್ರೆ ಹಿಂಗೇನೇ ಆಗೋದು ಕಣಕ. ಗಂಡ್ಸತ್ತಿರ ಹೆಣ್ಮಕ್ಳಿಗೆ ಬೇರೆ ಏನೇ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಇವಾಗ ಯಾರು ಏನಂದ್ರು ಅಂತ ಆ ಬೊಮ್ತಿನೂ ಆ ತೇಜ ಇಬ್ರು ಬಂದ್ಬಿಟ್ಟು ಏನಾರ ಅಂದ್ರ? ಹೂ ಕಣಕ್ಕ, ನನ್ನ ಹೊಳಿಯನ್ನ ಮಡಿಕೊಂಡಿದ್ದೀಗೇನೆ ಬೇವರ್ಸಿ. ನಿಂಗೆ ಇನ್ನು ಯಾರು ಸಿಗ್ಲಿಲ್ವಾ? ಮಡಿಕೊಂಡಿದ್ಯಾ ನನ್ನ ಹೊಳಿಯನ್ನ ಇಕ್ಕೊಂಬಿಟ್ಟಿದೀಗ ನೀನು ಅವನ್ನ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಹೆಂಗೆ ಸಿಕ್ಕರೆ ಹಂಗೆ ಮಾತಾಡಿ ಇಲ್ಲೆಲ್ಲ ಮಾನ ಮರುವದಿ ಎಲ್ಲ ಕಳೆದ್ಬಿಟ್ಟು ಹೋಗ್ಬಿಟ್ಟೋಳೆ. ಅಕ್ಕಪಕ್ಕೂ ಜನ ಎಲ್ಲ ನಿಂತ್ಕೊಂಡು ನನ್ನೇನೇ ನೋಡ್ತಿದ್ರು. ಎಲ್ಲ ಹಿಂಗೆ ಗುರಾಯಿಸ್ತಿದ್ರು ಕಣಕ್ಕ. ಇದೇನು ಇಂಥ ಕೆಲಸ ಮಾಡ್ಬಿಟ್ಟಲ್ಲ ಅಂತ. ಈ ವರ್ಷ ಬೇಕಿತ್ತೀನಕ್ಕ ನಾನು ಅಂತ ಕೊಂತ್ರಿ ಕೆಲಸ ಮಾಡಂಗಿದ್ರೆ ನಾನು ಯಾಕಕ್ಕ ಎಗ್ ರೈಸಾಗಿ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದೆ. ಎಷ್ಟೋ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿ ಇತ್ತಿರ್ಲಿಲ್ವೇನಕ್ಕ ನಾನು? ನೀನೇ ಹೇಳು, ಹೆಂಗೆ ನೆಮ್ಮದಿಯಾಗಿರ್ತಿದ್ದೆ ಅಲ್ವೇ? ಅಂಥದ್ರಾಗೆ ನ್ಯಾಯ ನೀತಿಯಾಗಿ ಬದುಕಕ್ಕೆ ಅಂತೇಳ್ಬಿಟ್ಟು ನೋಡು, ಕುರಿ ಮರಿಗಳು ಕಟ್ಕೊಂಡು ದನ ಕಟ್ಕೊಂಡು ಅಂತ ಜೀವನ ಮಾಡ್ತಿದ್ದೆ. ಈಗ ಎಗ್ ರೈಸು ಅಂತೇಳ್ಬಿಟ್ಟು ಬಂದು ಜೀವನ ಮಾಡ್ತೀವಿ. ನೀನೇ ಹೇಳಕ್ಕ, ಹಿಂಗೆಲ್ಲ ಕೆಟ್ಟ ಮಾತು ಕೇಳಿಸ್ಕೊಂಡು ಮನೆನಾಗೆ ಆ ಅಪ್ಪನ ಇಕ್ಕಳ ಅವಶ್ಯಕತೆ ನನಗೇನೈತೆ? ಹೋ, ಇದ ವಿಷಯ. ಸರಿ ಕಣವ, ನೀನು ನಂದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮನೆಯಿಂದ ಅವನ್ನ ಈಚೆ ಕಡೆ ಕಳ್ಸಿದ ತಕ್ಷಣ ನಿನ್ನ ಮಗು ಕಂಟೈತಲ್ಲ ಕಳಂಕ, ಅದೆಲ್ಲ ಹೋಗ್ಬಿಡ್ತದ ಏನು? ಈಗ ಎಷ್ಟು ಜನ ಎಷ್ಟು ಮಾತಾಡಿರ್ತಾರೆ ಹೇಳು, ಎಷ್ಟು ಕಳಂಕ ಬಂದೈತೆ ಹೇಳಿ ನಿನಗೆ ತಾನೇ ಯೋಚನೆ ಮಾಡು. ನಿನ್ಗೆ ಎಷ್ಟು ಕಳಂಕ ಹಚ್ಬಿಟ್ಟವ್ರು ಅವರು. ಹಂಗಂತ ಸುಮ್ಮನೆ ಬಿಟ್ಬಿಡ್ಬೇಕಾ ಹೇಳು? ನಿನ್ನ ಮೇಲೆ ಕಳಂಕ ಹಾಕಿರೋನೆಲ್ಲನೂ ನೀನು ಏನು ಅಂತ ಹೇಳ್ಬಿಟ್ಟು ನೀನು ಅವ್ರಿಗೆ ಯಾರಿಗೂ ಉತ್ತರ ಕೊಡೋದಿಲ್ವೇ? ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕಮ್ಮಿ ಎದ್ರಕತ್ಯಾ? ಅವ್ರನ್ನೇನ ಇವಾಗ ಈಚೆ ಕಡೆ ಕಳಿಸ್ಬಿಟ್ರೆ ನಿಂಗೆ ಏನಾರ ಮಾನ ಮುರ್ಬೋದು ಇದ್ದತ್ತ ನಿಂಗೆ? ಹೀಗಿರ್ಲಿ ಬಿಡು, ಏನಾಯ್ತದೆ? ನೀನೇನು ಮಾಡಬಾರ್ದು ಅಂತ ತಪ್ಪು ಮಾಡಿದ್ಯಾ? ಇರಿಸ್ಕೊಳ್ಳೋದೇನಾರ ತಪ್ಪ ಹೇಳು? ಸುಮ್ಕಿರ್, ನಾನು ಮಾತಾಡ್ತೀನಿ. ಇಲ್ಲ ಕಣಕ್ಕ, ನಾನು ಇಟ್ಕೊಳಕಿಲ್ಲ, ಸುಮ್ಕಿರಕ್ಕ. ನಿಂಗೆ ಗೊತ್ತಾಗಕ್ಕಿಲ್ಲ, ಮಾನ ಮರುವದಿ ಹೋಯ್ತಾಯ್ತು ಕಣಕ್ಕ ಇಲ್ಲಿ. ಯಾಕೆ, ಏನಾಯ್ತು? ಏನು, ಯಾಕೆಲ್ಲ ಹಿಂಗೆ ಮಾತಾಡ್ತಿದ್ದೀರಾ? ಲಕ್ಷ್ಮು, ನೀನೇನು ಮಾಡ್ತಾ ಇದ್ದೀಗ ಇಲ್ಲಿ? ಅಯ್ಯೋ, ನಾನೇನ್ ಮಾಡ್ಲಿ ಕಣ, ಈಗ ನೋಡು. ಇವಳನ್ನ ನೀನು ಎಂಡ್ರೂ ನಿಮ್ಮ ಅತ್ತೆ ಬಂದ್ಬಿಟ್ಟು ಹೆಂಗ ಸಿಕ್ಕ ಹಂಗೆ ಏನೇ ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ಹೋಗ್ಬಿಟ್ರಂತೆ. ನೀನು ನನ್ನ ಗಂಡನ ಮಡಿಕೊಂಡಿದ್ಯಾ? ಹಂಗೆ ಹಿಂಗೆ ನೀನು ಎಂತ ಬೇವರ್ಸಿರ್ಬೇಡ, ಹಂಗೆ ಹಿಂಗೆ ಅಂತ ಹೆಂಗೆ ಸಿಕ್ಕರೆ ಹಂಗೆ ಏನಿಲ್ಲ. ಇವಳನ್ನ ಪಾಪ ಶಾಂತಮ್ಮನ್ನ ಬೈದ್ಬಿಟ್ಟು ಹೊಂಟೋಗ್ಬಿಟ್ರಂತೆ. ಅದಕ್ಕೆ ನೀ ಶಾಂತಮ್ಮ ಅಂಗಡಿ ಕಡೆಗೂ ಬರ್ದಿದಂಗೆ ಶಾನೆ ಬೇಜಾರು ಮಾಡ್ಕೊಂಡು ಕುಂತ್ಕೊಬಿಟ್ಟವಳಿ. ಅಯ್ಯೋ, ಹಿಂಗಾಗೋಗ್ಬಿಡ್ತಲ್ಲ ನನ್ನ ವಿಷಯ, ಹಿಂಗಾಗೋಗ್ಬಿಡ್ತಲ್ಲ ನಂದು ಅಂತ ಹೇಳ್ಬಿಟ್ಟು ಅಂಗಡಿ ತಗ ಬಾರಿ ಅಂದ್ರೂ ಬರೋಕ್ಕಿಲ್ಲ ಅಂತ ಹೇಳ್ತಾವಳಿ. ಅದೇನೋ ನೀವೇ ಒಂಥರ ಕೇಳ್ರಿ. ನಾನು ಆವಾಗಿಂದ ಬುದ್ಧಿ ಹೇಳ್ತೀವಿ, ಬುದ್ಧಿ ಮಾತಾ ಕೇಳಿಸ್ಕತಾನೆ ಇಲ್ಲಿ ಮಾರಾಯ್ತಿ. ಇಲ್ಲ, ನಾನು ಇರಾಕಿಲ್ಲ ಅಂತ ಕುಂತ್ಬಿಟ್ಟವಳೆ. ನೀವೇ ಹೊಸಿ ಹೇಳಿ. ಅಲ್ಲ, 4 ಜನ 4 ಮಾತಾಡ್ತಾರೆ. ಅದಕ್ಕೆಲ್ಲನೂ ಇವಳು ಅನ್ನಿಸ್ಕೊಳ್ಳೋದು ಇದು ಅನ್ನಿಸ್ಕೊಂಡು ಎಲ್ಲ ಬಿಟ್ಬಿಟ್ಕೊಂಡು ಕುಂತ್ಕೊಳಕಾಯ್ತದ? ಅವಳು ಏನು ಅಂತ ಅವಳು ಗೊತ್ತೈತೆ ತಾನೇ? ನೀವೇ ಹೇಳಿ. ನಿಮ್ಗೆ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಏನಾರ ಅನ್ಕೊಳ್ಳಿ, ನಿಮ್ಮ ಮಗನ ಕರ್ಕೊಂಡು ಹೊಂಟೋಗ್ಬಿಡಿ. ನಾನೇನು ನೋಡ್ಕೊಳ್ಳೋದಿಲ್ಲ, ಏನೂ ಇಲ್ಲ. ನನಗೆ ಈ ಬಾಧೆ ಯಾಕೆ ಬೇಕು? ನಿಮ್ಮ ಮಗನ ನೋಡ್ಕೊಳಕ್ಕೆ ಹೋಗಿ ನನ್ನ ಜೀವನ ಎಲ್ಲ ಹೆಂಗೆ ಸಿಕ್ಕರೆ ಹಂಗೆ ಏನೇ ಮಾತಾಡ್ತಾವ್ರಿ. ನಾನು ಯಾವತ್ತೂ ನಿಮ್ಮ ಸಂಸಾರ ಹೊಡೆದಾಕಬೇಕು, ನಿಮ್ಮ ಸಂಸಾರನ ಬೀದಿಗೆ ತರಬೇಕು, ನಿಮ್ಮ ಸಂಸಾರಕ್ಕೆ ಏನೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ದೋಳಲ್ಲ. ನೋಡಿ, ನಿಮ್ಮ ಮಗುನ ನೀವೇ ಕರ್ಕೊಂಡ್ಬಿಟ್ಟು ಎಲ್ಲನೇ ಹೋಗ್ಬಿಟ್ಟು ಇದ್ಬಿಡಿ. ನಾನೇನು ಕೇಳೋದಿಲ್ಲ. ನಾನು ಇದೇನೇನಿಯ ಕೊನೆ ಅಷ್ಟೇನಿಯ. ನನ್ನ ಮನೆಗೆ ಇಟ್ಕೊಂಡು ಕೆಟ್ಟದಾಗೆಲ್ಲ ಜನರ ತ ಕೇಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ನೀವು ಎಂಡ್ರು ಬಂದ್ಬಿಟ್ಟು ಹೆಂಗೆ ಸಿಕ್ಕರೆ ಹಂಗೇನಿಯ ಕೆಟ್ಟ ಮಾತೇನಿಯ ಮಾತಾಡ್ಬಿಟ್ಲು. ನನ್ನ ಗಂಡನ ಪಡಿಕೊಂಡು ನನ್ನ ಗಂಡನ ತಾಗ ದುಡಿಸ್ಕೊಂಡು ತಿನ್ಕೊಂಡು ಬಿದ್ದಿದೀಯೇನೆ ಲೌಡಿ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಲು. ನನ್ನ ಮಗನ ಮುಂದೆ ಮಾತಾಡ್ಬಿಟ್ಲು. ನನ್ನ ಮಗ, ಅಮ್ಮ ಯಾಕಮ್ಮ ಆಂಟಿ ಹಂಗೆ ಮಾತಾಡ್ತೈತಲ್ಲಮ್ಮ ಅಂತ ಹೇಳ್ಬಿಟ್ಟು ಬಂದು ಹೊತ್ಕೊಂಡು ಕೇಳ್ತಾವನಿ. ಇವೆಲ್ಲ ನಂಗೆ ಬೇಕಿತ್ತ ನಂಗೆ ಇದೆಲ್ಲನೂ. ಆ ಕಿತ್ತೋಗಿರ ಬೇವರ್ಸಿಗೆ ಮೆಟ್ ತಕೊಂಡು ಏನಿಯ ಹೊಡೆದ್ಬಿಡ್ಬೇಕು. ಮೆಟ್ ತಕೊಂಡು ಹೊಡೆದ್ಬಿಟ್ಟು ಏನಿಯ ಗೊತ್ತೀನಿ. ಶಾಂತಮ್ಮ, ನೀನು ಯಾಕೆ ಇದಕ್ಕೆಲ್ಲ ಯೋಚನೆ ಮಾಡಿಯೇ? ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. 3 ಜನ 1000 ಮಾತಾಡ್ತಾರೆ. ಯಾವಳನ್ನ ನೀ ಅಂಡ್ರು ಏನಂತವಳು ಬೇವರ್ಸಿದ ಕತೆ?
ಅವಳು ಬ್ಯಾಡ ಅಂತ ಬಿಟ್ಬಿಟ್ಟು ಬಂದಿರೋದು ನಾನು ಇಲ್ಲಿಗೆ. ನೋಡು ಶಾಂತಮ್ಮ ನೀನು ಅಂತ ನಂಗೆ ಭಾಳ ಸಂದ ಗೊತ್ತು ಶಾಂತಮ್ಮ ನೀನು ಅಂತ ಹೇಳಿ. ಓಹೋ ನೋಡು ಗಂಡಿಲ್ದಿದಂಗೆ ಇರ್ಬೋದು, ಆದರೆ ಯಾವತ್ತೂ ನೀನು ಕೆಟ್ಟ ಕೆಲಸ ಮಾಡ್ದವಳಲ್ಲ. ನನ್ನ ಮಗಿನ ಸ್ವಂತ ಮುಗಿ ಥರ ನೋಡ್ಕೊತಾ ಇದೆಯಾ. ಅವಳು ತಾಯಿ ಆಗ್ಬಿಟ್ಟು ಅವಳು ಯೋಗ್ಯತೆಗೆ ಬೆಂಕಿ ಹಾಕ ಒಂದು ದಿನಕ್ಕಾದ್ರೂ ಮಗನ ನೋಡ್ಕೊಂಡವಳು ಅಂತ ಅನ್ನಿಸ್ತದ ನಿಂಗೆ. ಒಂದು ದಿನಕ್ಕೂ ನೋಡ್ಕೊಂಡಿಲ್ಲ ಅವಳು. ಎಂಥ ಬೊಡ್ಡಿ ಇರಬೇಡ ಅವಳು ಗೊತ್ತೇನು ಅಂತ ಬೊಡ್ಡಿ. ಈಗ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾವಳೆ ಅಂದರೆ ಏನೋ ಅರ್ಥ ಇರ್ತದೆ. ಸುಮ್ಕೆ ಮಾತಾಡ್ತಿರಲ್ಲ ಶಾಂತಮ್ಮ. ಅವಳು ಮಾತು ಕಟ್ಕೊಂಡು ನನ್ನನ್ನು ಮನೆಯಿಂದ ಈಚೆ ಕಡೆಗೆ ಆಗ್ತೀಗ ಅಂದರೆ ಹೇಳು. ನೋಡು ಅವಳು ಮಾತು ಕಟ್ಕೊಂಡು ನೀನು ಹಾಕ್ಬೇಡ. ನಿನಗಿಷ್ಟ ಇಲ್ವಾ, ನಿನಗಿಷ್ಟ ಇಲ್ಲ ಅಂದರೆ ನೋಯ್ತೀನಿ ಮನೆ ಬಿಟ್ಬಿಟ್ಟು. ಅದು ಬಿಟ್ಬಿಟ್ಟು ಆ ಅಮ್ಮ ಹಂಗಂದು ಈ ಅಮ್ಮ ಹಿಂಗಂದು ಮನೆ ಬಿಟ್ಟು ಹೋಗ್ರಿ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ ನೀವಿರೋದು ನನಗೇನಾರ ಬೇಸರವೇ? ನಿಮ್ಮಿಂದ ನನಗೆ ಏನೂ ಬೇಜಾರಿಲ್ಲ ನನಗಂತೂ. ನನಗೆ ಯಾಕೆ ಬೇಜಾರಾಯ್ತದೆ? ನಿಮ್ಮಿಂದ ನನಗೆ ಯಾವ ಬೇಜಾರು ಇಲ್ಲ. ಆದರೆ ನನಗೆ ಏನು ಅಂತಂದರೆ ಅದೇ ಹಿಂಗೆಲ್ಲ ಬಂದು ನಿಮ್ಮ ಎಂಡ್ರು ನಿಮ್ಮ ಅತ್ತೆ ಹಿಂಗೆ ಅಂದೋಗ್ಬಿಟ್ರಲ್ಲ, ಅದೇ ನೀನು ನನಗೆ ಬೇಜಾರು ಅಂತಂದರೆ ಯಾಕೆ ಅಂದ್ಬಿಟ್ರಲ್ಲ ಅಂತೇಳ್ಬಿಟ್ಟು ನನಗೆ ಹೊಸಿ ಬೇಜಾರಾಯ್ತೈತೆ. ಅಷ್ಟು ಬಿಟ್ರೆ ಇನ್ನು ಯಾವ ಬೇಜಾರನ್ನೂ ಇಲ್ಲ ನನಗೆ. ನಿಮ್ಮ ಯಾಲಿ ಯಾವ ಪಾಪನೂ ಇಲ್ಲ ಅಂತ ಮಾತು ಅನ್ನಿಸ್ಕೊಂಡು ನಿಮಗೂ ಗೊತ್ತು. ಒಂದು ಹೆಂಗ್ಸಿನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಮನಸ್ಸಿಂದನೇ ಹೇಳ್ತಾ ಇವ್ನಿ. ನೀವು ಇಲ್ಲಿಂದ ಹೊಂಟೋಗ್ಬಿಡಿ ಮಗನ ಕರ್ಕೊಂಡು. ನನಗೂ ಮಾನ ಮರ್ಯಾದೆ ಎಲ್ಲ ಐತೆ, ಬಾಳ್ವೆ ಮಾಡಬೇಕು. ನಿಮ್ಮ ಹೆಂಡ್ತಿ ಜೋರು ಮಾಡ್ತಾಳೆ, ಶಾನೆ ಜೋರು ಮಾಡ್ತಾಳೆ. ನಿಮ್ಮ ಹೆಂಡ್ತಿಯ ಇದು ಮಾಡ್ಕೊಂಡು ಬಾಯಿದಂಗೆ ಗೆಲ್ಲಕ್ಕಾಯ್ತದ? ಏನೇ ಆಗಲಿ ಗಂಡು ಸತ್ತಿರೋಳು ನಾನು, ಅವಳೇನೋ ಮುರ್ವದಸ್ತಿ ಅವಳು. ನಮಗೆ ಹಾಕ್ಬೇಕಿಂತ ಬಾಳ್ಮೆ ಎಲ್ಲನೂ ಹೇಳಿ ನನಗೆ ಬೇಕಾಗೇನೇ ಇಲ್ಲ. ಅಲ್ಲ ಮೀ ಪಾಪ ಬಿಡುವ ಅಣ್ಣಯ್ಯ ಈಗ ತಾನೇ ಕೆಲ್ಸಕ್ಕೆ ಹೋಯ್ತೈತೆ. ಅಲ್ಲ ನಮ್ಮ ಮನೆಗೂ ಇರಿಸ್ಕೋಬೋದು, ನಾನೇನು ಬ್ಯಾಡ ಅಂತ ಅಲ್ಲ, ಇರಿಸ್ಕೊತೀನಿ. ನನಗೇನು ಬೇಜಾರಿಲ್ಲ. ನಮ್ಮ ಮನೆಗೆ ಇರಿಸ್ಕೊಂಡ್ರೆ ನಮ್ಮ ಅಮ್ಮ ಐತೆ ಎಲ್ಲ ಐತೆ. ಬಟ್ ಅವ್ರು ಬರೋಕ್ಕಿಲ್ಲ, ನನಗೆ ಸಪ್ರೇಟ್ ಮನೆ ಇರಬೇಕು ಅಂತ ಹೇಳ್ತಾಯ್ತಲ್ಲ. ನಮ್ಮ ಮನೆಗೆ ಎಲ್ಲ ಒಂದೇ ಮನೆ ಅಲ್ವಾ, ಈಚೆ ಕಡೆ ಎಲ್ಲ ಸಪ್ರೇಟ್ ರೂಮು ಗೀಮು ಅಂತದ್ದು ಏನೂ ಇಲ್ಲ. ಇಲ್ಲಾಂದರೆ ನಾನೇ ಕರ್ಕೊಂಡೋಗಿ ಮಡಿಕೊಬಿಡ್ತಾಯಿದ್ದೆ. ಪಾಪ ಅವರು ಕಷ್ಟದಾಗ ಏನೇ ಅವ್ರೆ ಈ ಅಣ್ಣಯ್ಯನೂ. ನೋಡು ಆ ಮಮತಿ ಏನು ಆ ತೇಜ ಏನು ಅಂತ ಊರವ್ರಿಗೆಲ್ಲನೂ ಗೊತ್ತು. ನೀನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿ? ಪಾಪ ಮಗಿನ ಮಕ ನೋಡು, ಮಗನ ಅವಳು ನೆಟ್ಟಿಗೆ ನೋಡ್ಕೊಳ್ಳೋದಿಲ್ಲ, ಏನೂ ಇಲ್ಲ. ನೀನು ನೋಡಿ ಅಂತ ಸಂದಕ್ಕೆ ನೋಡ್ಕೊಂಡಿದ್ಯಾ, ಗಲ 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 ಅಂತದೆ ಮಗ. ಇವಾಗ ಅವಸಿ ಈ ನಿರ್ಧಾರ ತಗೋಬೇಡ ಶಾಂತಮ್ಮ ನೀನು. ಊರು ಜನ ಏನಾರ ಮಾತಾಡಲಿ, ನೀನು ನಿರ್ಧಾರ ತಗೊಳಕ್ಕೆ ಹೋಗ್ಬೇಡ. ಇಲ್ಲ ನಾನೇ ಕರ್ಕೊಂಡೋಗಿ ಮಾಡಿಕತ್ತೀನಿ ಬಿಡು, ನೀನೇನು ಯೋಚನೆ ಮಾಡಬೇಡ. ನನ್ನ ಬಗ್ಗೆ ಊರು ಜನ ಎಲ್ಲ ಕೆಟ್ಟ ಕೆಟ್ಟದಾಗೆ ಮಾತಾಡಿ ನಾನು ಚಿಂತೆ ಮಾಡೋಳಲ್ಲ ನಾನು. ಊರು ಜನ ಮಾತಾಡ್ಕೊಂಡ್ರೆ ನನಗೇನು ಭಯವಾಯ್ತದೆ ಹೇಳು? ಅದು ಏನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ನಾನಂತೂ ನಮ್ಮ ಮನೆಗೆ ಇಟ್ಕೊಳಕ್ಕಿಲ್ಲ, ನಿಜ ಹೇಳ್ತೀವಿ. ನಾನು ಇಟ್ಕೊಳಕ್ಕೆ ಏನೇ ಇಲ್ಲ. ನನ್ನ ಬಗ್ಗೆ ಕೆಟ್ಟದಾಗ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನನಗೆ ನಿಮ್ಮನ್ನ ಮನೆಗೆ ಇಟ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ನಿಜವಾಗೂ ಕೆಟ್ಟ ಮಾತುಗಳು ಯಾರು ಕೇಳಿಸ್ಕೊತಾರೆ ಹೇಳಿ? ನನಗೆ ನೀವು ಹಾಕೋಣ ಅಷ್ಟು ಬೇಜಾರಾಯ್ತದೆ ನನಗೆ. ಇಂಥ ಮಾತುಗಳೆಲ್ಲ ಕೇಳಿಸ್ಕೊಂಡು ನಾನು ಇರಬೇಕೇ ಹೇಳಿ ನೀವೇನೇನಿ? ಇಂಥ ಮಾತುಗಳು ಕೇಳಿಸ್ಕೊಳ್ಳೋ ಅಂಥ ಅವಶ್ಯಕತೆ ನನಗಿಲ್ಲ. ಹೌದು ನನಗೆ ಏನು ಗಂಡಿಲ್ಲ ಅಂದ್ರೂ ಹೆಂಗೋ ಜೀವನ ಮಾಡ್ಕೊಂಡು ಬಾಳ್ವೆ ಮಾಡೋದು ನನಗೂ ಗೊತ್ತು. ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಬಾಳ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಅನ್ನಿಸ್ಕೊಂಡು ಕಂಡವ್ರು ಗಂಡಸ್ರನ್ನ ಮನೆಗೆ ಇಕ್ಕೊಂಡ್ರೆ ಜನ ಹೆಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಅನ್ನಿಸ್ತದೆ. ನನಗೆ ಬೇಜಾರಾಯ್ತದೆ ನನಗಂತೂ. ನೋಡಿ ನೀವು ಏನಾರ ಅನ್ಕೊಳ್ರಿ, ಏನಾರ ಮಾಡ್ಕೊಳ್ಳಿ ನೀವಂತೂ. ಆದರೆ ದಯವಿಟ್ಟು ನನ್ನಂತೂ ಬಿಟ್ಬಿಡಿ. ನಾನು ಈ ಆಟಕ್ಕಂತೂ ಬರೋಕ್ಕಿಲ್ಲ. ನನ್ನ ಸಹಾಯ ಏನು ಮಗನ ನೋಡ್ಕೋಬೇಕು ತಾನೇ? ಮಗನ ನೋಡ್ಕೊಳ್ಳೋದಾದ್ರೆ ಹೆಂಗೋ ಬೇಕಾದ್ರೆ ನೋಡ್ಕೊತೀನಿ. ಆದರೆ ನೀವು ಮುಂದೆ ನೋಡ್ಕೊಳ್ಳೋಕ್ಕೆ ಏನೇ ಇದಾಯ್ತದೆ ನನಗೆ. ನನಗೆ ಯಾಕೋ ಅವ್ರೊಂದಿರೋ ಮಾತು ಮನ್ಸಾಗೆ ಚುಚ್ಚಿದಂಗೆ ಐತಿ ನಂಗಂತೂ. ಆ ಬೇವರ್ಸಿಗಳಿಗೆ ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ ಇರು ಶಾಂತಮ್ಮ, ಮಾಡ್ಬಿಟ್ಟು ಬರ್ತೀನಿ. ನೀನು ಹಿಂಗೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ಆ ಬೇವರ್ಸಿಗಳಿಗೆ ಬೆಂಡೆ ಎತ್ಬಿಟ್ಟು ಏನೇ ಬರೋದು ನೋಡ ಮುಟ್ಬಿಟ್ಟು ಬರ್ತೀನಿ. ಆ ಬೇವರ್ಸಿಗೆ ಹಿಂಗೆಲ್ಲ ಮಾತಾಡೋಳ ಮಾಡ್ತೀನಿ. ಬಿಡಂಗಿಲ್ಲ ನಾನಂತವಳನ್ನ ನೋಡ ಮುರ್ದೇನೇ ಬರೋದು. ನನ್ನ ಎಂಡ್ರಾದ್ರೇನು ಯಾರಾದ್ರೇನು ಮಾಡೋ ಕೊಂತ್ರಿ ಕೆಲಸ ಏನು ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ವೇ? ಕೊಂತ್ರಿಗೆ ಸರಿಯಾಗಿ ಏನೇ ಬುದ್ಧಿ ಕಲಿಸ್ತೀನಿ ನಾನು. ನನ್ನ ಬಗ್ಗೆ ಮಾತಾಡೋಕೆ ಅವಳು ಯಾರು ಹೇಳಿದ್ದವಳಿಗೆ? ಎಕ್ಕಡ ತಗೊಂಡು ಹೊಡೆದು ಬಿಡ್ತೀನಿ ಅವಳಿಗೆ. ನಾವು ಒಂದು ಹೆಂಗ್ಸ್ ಬಗ್ಗೆ ಮಾತಾಡೋಕ್ಕೆ ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು. ಸುಮ್ಕೆ ಮಾತಾಡಿದ್ರೆ ಹೆಂಗಂತೆ? ಮಗಿ ನೋಡ್ಕೊಳಕ್ಕೆ ಯೋಚನೆ ಯೋಗ್ಯತೆ ಇಲ್ಲ, ಮಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಂಥದ್ದು ಇಲ್ಲ. ಇಷ್ಟೆಲ್ಲ ಮಾತಾಡೋಕೆ ಮಾತ್ರ ಬರ್ತದಂತ ಅವಳಿಗೆ. ಶಾಂತಮ್ಮ ನೀ ಸುಮ್ಕಿರು, ನಾನು ಹೋಗಿ ಕ್ಲಾಸ್ ತಗೋತೀನಿ. ಆಮೇಕಿಂದ ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಲೋಡಿಗೆ ಬುಡಕಿಲ್ಲ, ನಾನು ಬುಡಕಿಲ್ಲ, ಬೆಂಡೆತ್ತ ಗಂಟ ಬುಡಕಿಲ್ಲ ನಾನು ಅವಳಿಗೆ. ಅಯ್ಯೋ ದಯವಿಟ್ಟು ನನ್ನಿಂದ ನೀವು ಜಗಳ ಆಡ್ಕೊಳ್ಳೋದು ಬೇಡ. ನೀವು ನನ್ನಿಂದ ಯಾಕೆ ಜಗಳ ಆಡಿರೆ? ನೋಡಿ ಅವಳದೇನೋ ಪೈವರ್ಸು ಅಂತಿದ್ಲು. 3 ಜನ ಇಲ್ಲ ಇವಾಗ ನನ್ನ ಬಗ್ಗೆ ಏನೇ ಮಾತಾಡ್ತಾರೆ. ನೋಡು ಇವಳಿಂದ ನಿನಗೆ ಡೈವರ್ಸ್ ಆಯ್ತಿರೋದು, ಇವಳಿಂದ ನಿನಗೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಬೇಕಾ ನನಗೆ? ನೀವೇ ಹೇಳಿ. ನನ್ನಿಂದ ಯಾರಿಗೂ ಡೈವರ್ಸ್ ಆಗೋದು ನನಗೆ ಇಷ್ಟ ಇಲ್ಲ. ಸಂದಕ್ಕಿರ್ಬೇಕು ಅಷ್ಟೇ ಏನೇ ಎಲ್ರೂ. ಹೊಸ ವರ್ಷದ ದಿನ ನಾನೇ ಹೋಗಿ ಬುದ್ಧಿ ಹೇಳಿದ್ದೀನಿ, ಕೇಳಲಿಲ್ಲ. ಈಗ ಅದೇನೋ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾವ್ರೆ 3 ಜನ ಎಲ್ಲ. ನನ್ನಿಂದ ನಿನಗೆ ಡೈವರ್ಸ್ ಆಯ್ತಿರೋದು ಅಂತ ಗುಸ ಪಿಸ ಅಂತ ಮಾತಾಡ್ತಾವ್ರೆ. ನೋಡಿ ದಯವಿಟ್ಟು ನೀವು ಏನಾರ ಮಾಡ್ಕೊಳ್ಳಿ, ದಯವಿಟ್ಟು ಹೊಂಟೋಗ್ಬಿಡಿ. ನೋಡಿ ನಮ್ಮ ಮನೆಗೆ ಬಂದ್ಬಿಟ್ಟಿರ್ಬೋದು, ನಾನೇನು ಯಾವನೂ ಎದ್ರುಕೊಳ್ಳಲ್ಲ, ಯಾರಿಗೂ ಎದ್ರುಕೊಳ್ಳಕ್ಕಿಲ್ಲ. ಜನ ಲಕ್ಷ ಮಾತಾಡಿದ್ರು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಳಂತೂ ಅಲ್ವೇ ಅಲ್ಲ. ನಮ್ಮ ಮನೆಗೆ ನೀವು ಬಂದ್ಬಿಟ್ಟಿರಿ, ನಾನೇನು ಬ್ಯಾಡ ಅಂದೇನೆ ನಾನು. ಇಲ್ಲಿರಕ್ಕೆ ಹಾಕಿಲ್ಲ ಅಂದರೆ ನಿಮ್ಮ ಮಗನ ನಾನೇ ಕರ್ಕೊಂಡೋಗಿ ಮನೆಗೆ ಇರಿಸ್ಕೊತೀನಿ. ಬನ್ನಿ, ನಮ್ಮ ಅಮ್ಮ ಇರ್ತದೆ, ನಮ್ಮ ಮಾವ ಇರ್ತದೆ, ಎಲ್ಲರೂ ಇರ್ತಾರೆ. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇರ್ಬೋದು. ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮ್ಮ ಪಡ ನೀವು ಬರ್ರಿ. ನಿಮ್ಮದು ಅಂತ ಒಂದು ಸ್ವಂತ ಮನೆಯನ್ನಾರ ಜಾಗ ಮಾಡ್ಕೊಳ್ಳೋಗಂಟ ನಮ್ಮ ಮನೆಯಿಂದನೇ ಓಡಾಡಿ. ಮಗನ ನನ್ನ ಮಗ ಅಂತ ನಿನಗೆ ನೋಡ್ಕೊತೀನಿ, ಏನು ತೊಂದರೆ ಇಲ್ಲ. ನೀವು ಇಷ್ಟಕ್ಕೆಲ್ಲ ಬೇಜಾರಾಗಬೇಡಿ. ನಿಮ್ಮ ಎಂಡ್ರೂ ನಿಮ್ಮ ಅತ್ತೆ ಬೇಕಂತ ನಿಮಗೆ ಹಿಂಗೆ
ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ಒಂದು ತೀರ್ಮಾನ ಮಾಡ್ಕೊಂಡಿದ್ದು ಹಿಂಗೆಲ್ಲ ಬಂದರೆ ಹಿಂಗೇನೇ ಆಗೋದು. ನಾನು ಜನಗಳಿಗೆಲ್ಲ ಎದುರುಕೊಳ್ಳಲ್ಲ. ನಿಮಗೂ ಗೊತ್ತು, ಜನ 1000 ಮಾತಾಡಿದ್ರು ನಾನು ಆ 1000ಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕುಂತ್ಕೊಳ್ಳೋ ಅಂತೇಳಿ ಅಲ್ವೇ ಅಲ್ಲ. ನೋಡಿ, ನೀವು ಇವಾಗ ಏನಾರ ಬಂದು ನಮ್ಮ ಮನೆಗೆ ಇರ್ತೀನಿ ಅಂದರೆ ನಮ್ಮ ಅಮ್ಮಂಗೆ ಹೇಳ್ತೀನಿ, ಮಗನ ನೋಡ್ಕೊತದೆ, ನೀವೇನು ಚಿಂತೆ ಮಾಡಬೇಡಿ, ನಡೀರಿ ಸುಮ್ಕೆನೇನೆ. ನನಗೆ ಶಾಂತಮ್ಮನ ಬಗ್ಗೆ ಮಾತಾಡಿದ್ದು ಒಸಿ ನಡುವೆ ಇಷ್ಟ ಆಯ್ತಿಲ್ಲ ಲಕ್ಷ್ಮೋ. ನೀನು ಹೇಳಿದ್ದೇನೋ ಸರಿ, ನೀನು ನೋಡ್ಕೊತೀಯ ನೀನು. ಆದರೆ ನನಗೆ ಶಾಂತಮ್ಮನ ಬಗ್ಗೆ ಮಾತಾಡಿದ್ದು ನಂಗೆ ಒಸಿ ಇಷ್ಟ ಆಯ್ತಿಲ್ಲ. ನನ್ನ ಎಂಡ್ರಿಗೆ ಮೆಟ್ಟು ತಗೊಂಡು ಹೊಡೆದ್ಬಿಟ್ಟು ಬರ್ತೀನಿ ರೀ. ಅವಳಿಗೆ ಎಕ್ಕದಾಗೆ ಹೊಡೆದ್ಬಿಟ್ಟು ಬರ್ತೀನಿ. ಅವಳಿಗೆ ಬಿಡಕ್ಕಿಲ್ಲ ನಾನು ಅವಳ. ಎಂಥ ಬೇವರ್ಸಿ ಅಂತ ಅಂದ್ಕೊಂಡಿದ್ದೀಗ. ನನಗೆ ಗೊತ್ತಾಯ್ತಲ್ಲ ಬಾಯಿಗೆ ನನಗೆ. ಇವತ್ತು ಅವಳ ಮಕ ಮುಚ್ಚ. ಅವಳು ಹೇಳ್ತೀನಿ ಎಲ್ಲ ಬಿಡವಳು. ಅವಳಿಗೆ ಮಾಡ್ಬಿಟ್ಟು ಬರ್ತೀನಿ. ಏನೋ ಬಂದು ಹಿಂಗೆ ಜಗಳ ಮಾಡಿದ್ಲು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಇವಳು ಕೇಳ್ಬಿಟ್ಟು ಬರ್ತೀನಿ ರೀ. ಸೋಮ್ಕೆ ಬಿಡ್ಬೇಡ, ಕೇವಳ ಬೀದಿನ ಮುರ್ವದಿ ಕಳೆದ್ಬಿಟ್ಟೇನೆ ನೀ. ಒಂದು ಹೆಂಗ್ಸ್ ಬಗ್ಗೆ ಹಿಂಗೆ ಮಾತಾಡ್ತದೆ. ಏನೋ ಒಂದು ಹೆಂಗ್ಸ್ರು. ಮತ್ತೆ ಇವಾಗ ನನಗೂನಪ್ಪ ನನ್ನ ಗಂಡ ಅಲಾಲ್ ಟೋಪಿ ಎಲ್ಲ ಅಲ್ಕೊಂಡು ಬಿದ್ದವನು ಬೇವರ್ಸಿ ನಂಗೆ ಗೊತ್ತಿಲ್ಲ. ಈಗ ನಾನು ಹಂಗೆ ಏನು ಆಡಿದ್ರೆ ಹೆಂಗಿರ್ತದೆ ಇವಳು? ಅಯ್ಯಪ್ಪ, ನನ್ನ ಬಗ್ಗೆ ಮತ್ತೆ ಯೋಚನೆ ಜನ ಮಾತಾಡ್ತಾವಳೆ, ಏನು ಕತ್ತೀವಿ. ಒಂದು ಹೆಂಗಸ್ರ ಬಗ್ಗೆ ಮಾತಾಡೋಕ್ಕೆ 100 ಯೋಚನೆ ಮಾಡಬೇಕು. ಹೋಗು, ಇವನ ಒಂದು ಹೇಳ್ಬಿಟ್ಟು ಯಾಕೋ ಸುಗಿದ್ಬಿಟ್ಟು ಶಾಂತ ಮುಂದೆ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಜನರ ಮುಂದೆ ಹೇಳ್ಬಿಟ್ಟು ಬಾ ಹೋಗು. ಲಕ್ಷ್ಮಿ, ನೀನು ಹೇಳೋದು ಸರಿನೇ ಏನಿಯ. ಪ್ರಪಂಚದಾಗ ಒಂಟಿ ಹೆಂಗಸರು ಬಾಳ್ಬಾರ್ದು. ಇಂಥ ಬೇವರ್ಸಿಗಳಿಂದನೇ ಹಿಂಗಾಗಿರೋದು. ಒಂಟಿ ಹೆಂಗಸರು ಬಾಳ್ದಿದ್ದಂಗೆ ಆಗಿರೋದು. ಬೇವರ್ಸಿಗಳಿಗೆ ಮಾಡ್ತೀನಿ ಹೋಗಿ. ಲೇ ಶಾಂತಮ್ಮ, ಹಿಂಗಿದ್ರಾಗಿಲ್ಲ ನೀನು. ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಹಿಂಗೆ ಹೊತ್ಕೊಂಡು ಮಾಡ್ಕೊಂಡು ಕುಂತ್ಕೊಬಿಟ್ರೆ ನಾಳೆ ಇನ್ನೊಂದಂತಾರೆ ಮಾಡೋದು ಇನ್ನೊಂದಂತಾರೆ ಎಲ್ಲ ಸಹಿಸ್ಕೊಂಡು ಕುಂತ್ಕೋಬೇಕಾಯ್ತದೆ. ನಿಂಗೇನು ಗೊತ್ಕಣಮಿ ನಿಂಗೆ? ಅಯ್ಯೋ, ಜನ ಇನ್ನೂ ಏನೇನಂತಾರೆ ಅಂತ. ನೀನು ಗಂಡ ಸತ್ತಿರೋದು ಒಂದೇ, ನನಗೆ ನನ್ನ ಗಂಡ ಇರೋದು ಒಂದೇ. ಬೀದಿನಾಗ ಅಲ್ಕೊಂಡು ಬಿದ್ದಿರ್ತಾನೆ. ನಾನು ಬಾಳ್ವೆ ಮಾಡ್ತಿಲ್ವ ಇವಾಗ? ಹೇಳು ನೋಡಮ್ಮಿ, ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಟೆನ್ಷನ್ ಹಾಕೊಂಡು ಹೋಗ್ಬೇಡ. ಎದಳು ಎಗ್ ರೈಸ್ ಅಂಗಡಿಗೆ ಹೋಗೋಣ. ಟೇಮ್ ಆಯಿತು ಆಗಲೇ ನೀನು. ತಿರುಗಿ ಓಪನ್ ಮಾಡ್ಬೇಕು ಅಂಗಡಿ ಎಲ್ಲನೂ. ನಿಂಗೆ ಗೊತ್ತಲ್ಲ, ಸ್ಯಾನೆ ಕಸ್ಟಮರ್ ಇರ್ತಾರೆ ಅಂತ ಹೇಳ್ಬಿಟ್ಟು ಬಾ. ಯಾವಳು ಏನಾರ ಅಂದರೆ ಮೆಟ್ಟು ತಗೊಂಡು ಹೊಡೆದ್ಬಿಟ್ಟು ನಾನು ನೋಡ್ಕೊತೀನಿ. ನಿನಗೆ ಇಷ್ಟ ಇದ್ದರೆ ಇರಿಸ್ಕ, ಇಷ್ಟ ಇಲ್ಲ ಅಂದರೆ ಕಳಿಸು. ಆದರೆ ಎದುರುಕಂಡು ಮಾತ್ರ, ಯಾರ್ಯಾರಿಗೂ ಎದುರುಕಂಡು ಮಾತ್ರ ತೀರ್ಮಾನ ತಗೊಳಕ್ಕೆ ಹೋಗ್ಬೇಡ. ಅಲ್ಲ, ತೀರ್ಮಾನ ಅಂತಲ್ಲ, ಇಷ್ಟು ದಿನ ನ್ಯಾಯವಾಗಿದ್ರು ಜನ ಎಲ್ಲ 4 ಮಾತಾಡಂಗೆ ಮಾಡ್ಬಿಟ್ಲಲ್ಲ ಅವಳು ಅಂತ ಹೇಳ್ಬಿಟ್ಟು ಬೇಜಾರು ಅಷ್ಟೇ ನೀ. ಸರಿ ನಡಿಯಕ್ಕ, ನನ್ನಿಂದ ನೀನು ಎಗ್ ರೈಸ್ ಅಂಗಡಿ ಯಾಕೆ ಇದು ಮಾಡಬೇಕು? ನಡಿಯಕ್ಕ ಬರ್ತೀನಿ. ನನ್ನ ಮಗನೂ ಹೋದ. ಆಗಲೇ ಸಿಸ್ವರಕ್ಕೆ ಬಿಟ್ಟು ಬಂದೀವಿ. ನಡಿಯಕ್ಕ. ಹೋಗ್ಬಿಟ್ಟು ಎಗ್ ರೈಸ್ ಅಂಗಡಿನ ಓಪನ್ ಮಾಡೋಣ. ಹಿಂಗೆ ಕುಂತ್ಕೊಂಡ್ರೆ ಹಿಂಗೆ ಕುಂತ್ಕೋಬೇಕಾಯ್ತದೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸರಿ ಬಾ, ಈಗ ಬಾ, ಹೋಗನ್ ಬಾ.